ಹಿಮಾಲಯ ಮತ್ತು ಜ್ವಾಲಾಮುಖಿನ ಒಟ್ಟಿಗೆ ನೋಡೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ಏನಪ್ಪ ಇವನು ಹೀಗೆ ಮಾತಾಡ್ತಾ ಇದ್ದಾನೆ, ಏನೂ ಅರ್ಥನೇ ಆಗ್ತಾ ಇಲ್ಲ ಅಂತ ಅನ್ಕೋತಿದ್ದೀರಾ ಅನ್ನೋದು ನನಗೆ ಗೊತ್ತು. ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ, ಕೇಳಿ. ಹಿಮಾಲಯ ಮತ್ತು ಜ್ವಾಲಾಮುಖಿ ಅಂದರೆ ಹಿಮಾಲಯದ ಥರ ಶಾಂತವಾಗಿರೋ ರೋಹಿತ್ ಶರ್ಮಾ, ಜ್ವಾಲಾಮುಖಿ ಅಂತ ಜ್ವಲಿಸೋ ವಿರಾಟ್ ಕೊಹ್ಲಿ. ಈ ಇಬ್ಬರು ಆಟಗಾರರು ತಮ್ಮ ವೃತ್ತಿ ಜೀವನದ ಕೊನೆಯಲ್ಲಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಹೀಗಿದ್ದರೂ ತಮ್ಮ ಆಟದ ಮೂಲಕ ದಾಖಲೆಗಳ ಮೇಲೆ ದಾಖಲೆ ಬರೀತಾನೆ ಬಂದಿದ್ದಾರೆ. ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ನಡೆದ ಮೊದಲನೇ ODI ಪಂದ್ಯದಲ್ಲಿ ಈ ಇಬ್ಬರು ಆಟಗಾರರು ಮತ್ತೊಂದು ದಾಖಲೆನ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ರೋಹಿತ್ ಶರ್ಮಾ ಈಗ ODIನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಮೊದಲನೇ ಆಟಗಾರರಾಗಿದ್ದಾರೆ. ಬ್ಯಾಟಿಂಗ್ ದೈತ್ಯ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವ್ರನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಎಲ್ಲ ಮಾದರಿಯ ಪಂದ್ಯಗಳಲ್ಲೂ 28,000 ರನ್ಗಳನ್ನ ಪೂರೈಸಿದ್ದಾರೆ. ಮತ್ತು ಶ್ರೀಲಂಕಾದ ಆಟಗಾರ ಕುಮಾರ್ ಸಂಗಕ್ಕರ ಅವರನ್ನು ಹಿಂದಿಕ್ಕಿ ಅಂತಾರಾಷ್ಟ್ರೀಯ ಎಲ್ಲ ಮಾದರಿಯ ಪಂದ್ಯಗಳಲ್ಲೂ ಅತಿ ಹೆಚ್ಚು ರನ್ ಗಳಿಸಿದ 2ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಮತ್ತು ಹೊಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಇರೋರು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಆದರೂ ಹೇಳೋ ಧರ್ಮ ನಂದು, ಹೇಳ್ತೀನಿ. 2ನೇ ಸ್ಥಾನದಲ್ಲಿ ರಾಜ ಸಿಂಹಾಸನದ ಮೇಲೆ ಕೂತಿದ್ರೆ, ಮೊದಲನೇ ಸ್ಥಾನದಲ್ಲಿ ಆ ರಾಜನಿಗೆ ಪ್ರೇರಣೆಯಾದ ದೇವರು ಅಂದರೆ ಕ್ರಿಕೆಟ್ ದೇವರು ಸಚಿನ್, ರಮೇಶ್ ತೆಂಡೂಲ್ಕರ್ ಇದ್ದಾರೆ. ಕ್ರಿಕೆಟ್ ರಾಜ ಕ್ರಿಕೆಟ್ ದೇವರಿಗೆ ಮತ್ತಷ್ಟು ಸನಿಹ. ರೋಹಿತ್ ಮತ್ತು ವಿರಾಟ್ ಇನ್ನೆಷ್ಟು ದಿನ ಕ್ರಿಕೆಟ್ ಆಡ್ತಾರೋ ಗೊತ್ತಿಲ್ಲ. 2027 ವರ್ಲ್ಡ್ ಕಪ್ವರೆಗೂ ಆಡ್ತಾರೋ ಇಲ್ವೋ ಅನ್ನೋದೂ ಗೊತ್ತಿಲ್ಲ. ಇವರಿಬ್ಬರಿಗೆ ಇನ್ನೂ ಕ್ರಿಕೆಟ್ ಆಡೋ ಸಾಮರ್ಥ್ಯ ಇದೆ ಅನ್ನೋದು ಇಡೀ ಭಾರತಕ್ಕೆ ಗೊತ್ತು. ಆದರೆ ಕಾಣದ ಕೈಗಳ ಕೈವಾಡ ಇವರಿಬ್ಬರ ಆಟಕ್ಕೆ ಯಾವಾಗ ಕೊನೆ ಆಡುತ್ತೆ ಅನ್ನೋದು ಆ ದೇವರೇ ಬಲ್ಲ. ಇವರಿಬ್ಬರು ಆಡೋ ಬೆರಳೆಣಿಕೆ ಪಂದ್ಯಗಳನ್ನ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನೀವುಗಳು ಕಾಯ್ತಾ ಇದ್ದೀರಾ? ಕಾಯ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.